ಹಾಯ್ ದಿಸ್ ಇಸ್ ಮನು ಪೂಜಾರಿ. ಎಂತ ವಾರಕ್ಕೊಂದು ಸತಿ ಬತ್ತ ಅಂದೇಳಿ ಹೇಳಿ ಅನ್ಕೊಂತಿದ್ರಿ. ಎಂತ ಮಾಡೋದು ಹೇಳಿ, ಬ್ಯುಸಿ ಶೆಡ್ಯೂಲ್ಸು, ಕೆಲಸ ಅದು ಇದು ಅಂದೇಳಿ ಹೇಳ್ಕೊಂಡು ಸರಿ ಆಯ್ತು ಅಂದೇಳಿ ಇವತ್ತೊಂಚೂರು ಮಲ್ಲೇಶ್ವರಂಗೆ ಹಾಕಿದ್ದಿತ್ತು. ಮಲ್ಲೇಶ್ವರಂ ಮುಗಿಸ್ಕೊಂಡು ಫ್ರೆಂಡ್ಸಿಸ್ ಫೋನ್ ಬಂತು, ಮೂವಿಗೆ ಹೋಪ ಮಾರೆ ಸುಮಾರು ದಿವಸ ಆಯ್ತು ಮೀಟ್ ಮಾಡಿ ಅಂದೇಳಿ ಹೇಳಿ. ಸರಿ ಅಂದೇಳಿ ಅವ್ರನ್ನ ಮೀಟ್ ಮಾಡೋಕಂದೇಳಿ ಸೀದೆತ್ಕೊಂಡು ನಾನು ಹೊರನ್ ಮಾಲಿ ಬಂದೆ. ಅವ್ರು ಆಲ್ರೆಡಿ PVR ಅಲ್ಲಿ ಟಿಕೆಟ್ ಬುಕ್ ಮಾಡಿದ್ದೀರ. ಆಮೇಲೆ ಇಲ್ಲಿ ಬಪ್ಪತ್ತಿಗೆ ಲೇಟ್ ಆಯ್ತು ನಾನು ಮಲ್ಲೇಶ್ವರಮಿಂದ. ಇಲ್ಲಿ ಒಂದು ಗತಿಗೆ ಶುರು ಆಯ್ತು ಇವ್ರದ್ದೆಲ್ಲ. ಎಂತ ಮಾರೆ ಕಾಲೇಜ್ ಡೇಸಲ್ಲೂ ಲೇಟಾಗೇ ಬರ್ತಿದ್ದೆ, ಈಗಳು ನಿಂದು ಲೇಟೇ ಅಂದೇಳಿ ಹೇಳ್ಕೊಂಡು ಕೂಗಾಡ್ತಿದ್ದೀರು. ಸರಿ ಆಯ್ತು ಅಂದೇಳಿ ಅವ್ರ ಕೈಗೆ ಮೊಬೈಲ್ ಕೊಟ್ಟು ಒಂದು ವೀಡಿಯೋ ಯಾರು ಮಾರೆ ಅಂದೇಳಿ ಹೇಳ್ಕೊಂಡು ಹೇಳೋದಾಯ್ತು. ಸರಿ ಆಯ್ತು, ಅವರೆಲ್ಲ ಬಿಡಿ ನಮ್ದು ಅಭಿಮಾನಿಗಳು ಒಳ್ಳೊಳ್ಳೆ ವಿಡಿಯೋ ತೆಗಿದ್ರಲ್ಲ. ಆಲ್ರೆಡಿ ಸುಮಾರು ಜನ ವ್ಲಾಗರ್ಸು, ಫೋಟೋಶೂಟು, ವೀಡಿಯೋಸ್ ಎಲ್ಲ ಮಾಡ್ತಿದ್ದೀರ. ಅವ್ರ ಮಧ್ಯೆ ನಾವು ನಮ್ಮದು ಒಂದು ಇರಲಿ ಅಂದೇಳಿ ಹೇಳಿ ಒಂದು ವೀಡಿಯೋ ಮಾಡ್ತಿದ್ದೆ. ಅದು ಚಳಿ ಹೊಡಿತೀತಲ್ಲಿ. ಸರಿ ಆಯಿತು ಸಾಕಂದೇಳಿ ಹೇಳಿದ್ರು. ಅವ ಇನ್ನೂ ಒಳ್ಳೆ ಹುಮ್ಮಸ್ಸಲ್ಲಿ ಮಾಡ್ತಿದ್ದ. ಸರಿ ಆಯಿತು, ಒಂದು ಒಳ್ಳೆ ವೀಡಿಯೋ ಮಾಡ್ತಿದ್ನಲ್ಲ ಅಂದೇಳಿ ಹೇಳ್ಕೊಂಡು ನಾವು ಹಂಗೆ ಪೋಸ್ ಕೊಟ್ಕೊಂಡು ಹಂಗೆ ಎತ್ಕೊಂಡು ಬಂತು. ಅದಾದಮೇಲೆ ಮೂವಿ ಕಾಮಿಸಿದೆ, ಮೇಲೆ ಹೋಯ್ತು. ಮೇಲೆ ಹೋಗಿ ಅಲ್ಲಿ ಒಳ್ಳೆ ಲೈಟಿಂಗ್ಸ್ ಎಲ್ಲ ಮಾಡಿದ್ರು. ಅದರಲ್ಲೆಲ್ಲ ಒಂದು ಫೋಟೋ ವೀಡಿಯೋಸ್ ಎಲ್ಲ ತಗೊಂಡು ಸೀದೆ ಎತ್ಕೊಂಡು ಒಳಗಡೆ ಬಂದೆ. ಮೂವಿ ಓಕೆ, ಒನ್ ಟೈಮ್ ವಾಚಬಲ್ ಮೂವಿ, ಬ್ರಾಟ್ ಮೂವಿ. ಸೊ ಏನಂತ ಹೇಳ್ಕೊಂಬಂತಿಲ್ಲ, ಬಟ್ ಆದರೂ ಓಕೆ. ಅದಾದಮೇಲೆ ಸೀದಾ ರಾಮೇಶ್ವರಂ ಕೆಫೆ ಬಂತು. ಮೂವಿಯಲ್ಲಂತೂ ಫುಲ್ ಇರುತ್ತೋ ಇಲ್ಲೋ ಗೊತ್ತಿಲ್ಲ. ರಾಮೇಶ್ವರಂ ಕೆಫೆಲಂತೂ ಏಗಳಿಗೂ ಫುಲ್ ಇರುತ್ತೆ ಆ್ಯಸ್ ಯೂಶ್ವಲ್. ಅದೊಂಥರ ಕ್ರೇಜು ಹೌದು, ಟ್ರೆಂಡು ಹೌದು. ಸೊ ಅಂಥ ಫುಡ್ ಏನಂತ ಹೇಳ್ಕೊಂಬಂಥದ್ದು ಅಷ್ಟು ಲಾಯ್ಕ್ ಇಪ್ಪುದಿಲ್ಲ ಅಂದ್ರೂ, ಬಟ್ ಸ್ಟಿಲ್ ಅದೊಂದು ಕ್ರೇಜಿಂದ ಜನ ಬಂದೇ ಬರ್ತಾರೆ. ಯಾಕಂದ್ರೆ ಮಿಡ್ ನೈಟ್ ತನಕ ಇರುತ್ತಲ್ಲ. ನಾವು ತೊಗೊಳ್ಳೋ ಫ್ರೂಟ್ ಪಂಚು ಅದು ಮಾತ್ರ ಅಲ್ಟಿಮೇಟ್ ಆಗಿದ್ದಿತ್ತು, ಇರೋದು ಹೇಳ್ಕಲ್ಲ. ಬಟ್ ಆ ಪಡ್ಡು ಎಲ್ಲ ಏನಂತ ಒಳ್ಳೆ ಇರಲ್ಲ. ಸೊ ಇದೆಲ್ಲ ಓಕೆ, ಬಟ್ ಸ್ಟಿಲ್ ಆ ಟೈಮಿಗೆ ಸಿಕ್ಕುದೇ ಒಂದು ಖುಷಿ ಅಲ್ಲ ಬೆಂಗಳೂರಂಗೆ ಅಂತೇಳಿ ಹೇಳ್ಕೊಂಡು. ಸೊ ಇದೇ ರೀತಿ ಎಲ್ಲ ಸಪೋರ್ಟ್ ಮಾಡಿ ಅಲ್ಲಿವರೆಗೂ ಬಾಯ್.